ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಈ ರೀತಿ ಪೂರಿ ಥರ ಉಬ್ಬಿ ಬರುವಂಥ ಚಪಾತಿನ ನಾನು ನಿಮ್ಗೆ ಈ ವಿಡಿಯೋದೊಳಗೆ ಮಾಡಿ ತೋರ್ಸಾತೀನಿ. ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈ ರೀತಿ ನೀವು ಚಪಾತಿ ಥರ ಮಾಡ್ಕೋಬೋದು. ತುಂಬ ಸಾಫ್ಟಾಗಿ ಪದರಾಗಿ ಬರುವಂಥ ಈ ಚಪಾತಿನ ನೀವು ಬೆಳಗ್ಗೆ ಮಾಡಿಟ್ರೆ ಸಾಕು, ರಾತ್ರಿವರೆಗೂ ತುಂಬ ಸಾಫ್ಟಾಗೇ ಇರ್ತೈತಿ. ಬನ್ನಿ ಯಾವ ರೀತಿ ಮಾಡ್ಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾನಂತ. ಮೊದಲಿಗೆ ನಾನಿಲ್ಲಿ ಒಂದು ಬಾಂಡ್ಲಿನ ಬಿಸಿ ಮಾಡೋದಕ್ಕಿಟ್ಟು ಅದಕ್ಕನ ಒಂದು 2 ಕಪ್ನಷ್ಟು ನೀರನ್ನ ಇಲ್ಲೇ ಸೇರಿಸ್ಕೊಳಕತ್ತಾನಿ. ಈ ನೀರಿಗೆ ಇವಾಗ ನಾನಿಲ್ಲೇ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡನಿ. ಇವಾಗ ಒಂದು 2 ಹನಿಯಷ್ಟು ಎಣ್ಣೆನೂ ಕೂಡ ಇದಕ್ಕೆ ಸೇರಿಸ್ಕೊಳಕತ್ತಾನೆ. ಇದು ಆಪ್ಷನಲ್, ಹಾಕಿದ್ರೆ ಚೆನ್ನಾಗಿರ್ತತಿ. ಇವಾಗ ಈ ನೀರು ಚೆನ್ನಾಗಿ ಕುದಿ ಬರ್ಬೇಕು, ಅಲ್ಲಿವರೆಗೂ ನಾವು ಇದನ್ನ ಕುದಿಯೋದಕ್ಕೆ ಬಿಟ್ಬಿಡೋಣ. ನೀವು ನೋಡ್ತಿರ್ಬೋದು ಇಲ್ಲಿ ನೀರು ಕೂಡ ಚೆನ್ನಾಗಿ ಈ ರೀತಿ ಕುದಿ ಬಂದ್ಮೇಲೆ ನಾವು ಜೋಳದ ಹಿಟ್ಟನ್ನ ಸೇರಿಸ್ಕೋಬೇಕು ನೋಡ್ರಿ. ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ಟವ್ನ ನಾನಿಲ್ಲಿ ಹಿಟ್ಟನ್ನ ಇಲ್ಲೇ ಸೇರಿಸ್ಕೊಳಕತ್ತಾನಿ. ನಾನು ಯಾವ ಕಪ್ ಒಳಗೆ ನೀರು ಹಾಕಿದ್ನಲ್ಲ ಅದೇ ಕಪ್ಪಿನ ಅಳತಿ ಒಳಗೆ 1.5 ಕಪ್ನಷ್ಟು ಜೋಳದ ಹಿಟ್ಟನ್ನ ಸೇರಿಸ್ಕೊಂಡನಿ. ಇವಾಗ ಇದನ್ನ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂತ ಬರ್ಬೇಕು ನೋಡ್ರಿ. ಜಾಸ್ತಿ ಟೈಮ್ ತಗೊಳ್ಳಲ್ಲ, ಬೇಗ ಹಿಟ್ಟು ನೀರ್ನೆಲ್ಲ ಹೀರ್ಕೊಂಡು ಈ ರೀತಿ ಗಟ್ಟಿ ಹಾಕೊಂತ ಬರ್ತತಿ. ನೀವು ಯಾವುದೇ ರೀತಿಯಾದ ಗಂಟು ತರ ಆಗಕ್ಕೆ ಹೋಗ್ಬಾರ್ದು. ಆ ರೀತಿ ನೀವು ಇದನ್ನ ಕಂಟಿನ್ಯೂಸ್ ಆಗಿ ಹಿಟ್ಟು ಹಾಕಿದ್ಮೇಲೆ ತಿರ್ಗಿಸ್ಕೊಂತಾನೆ ಇರ್ಬೇಕು. ನೀವು ನೋಡ್ತಿರ್ಬೋದು ಇಲ್ಲಿ ಇವಾಗ ಇದು ಹಿಟ್ಟು ಕೂಡ ಇಲ್ಲೇ ರೆಡಿ ಆಗೈತಿ. ಇಷ್ಟಾದ್ರೆ ಆಯ್ತು ನೋಡ್ರಿ. ಸ್ಟವ್ನ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಟ್ಬಿಡಿ. ಇನ್ನೊಂದ್ ಕಡೆ ನಾನಿಲ್ಲಿ ಒಂದು ಪರಾತಕ್ಕೆ ನಾವು ಯಾವ ಕಪ್ ಒಳಗೆ ಜೋಳದ ಹಿಟ್ಟೆಲ್ಲ ತಗೊಂಡಿದ್ವಲ್ಲ ಅದೇ ಕಪ್ಪಿನ ಅಳತಿ ಒಳಗೆ ನಾನಿಲ್ಲಿ 2 ಕಪ್ನಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡನಿ. ಸ್ವಲ್ಪ ಉಪ್ಪು ಮತ್ತು ಎಣ್ಣೆನೂ ಕೂಡ ಇದಕ್ಕೆ ಸೇರಿಸ್ಕೊಂಡನಿ ನೋಡ್ರಿ. ಇವಾಗ ಎಣ್ಣೆ ಮತ್ತು ಉಪ್ಪು ಚೆನ್ನಾಗಿ ಹೊಂದ್ಕೋಬೇಕು ಹಿಟ್ಟು ಜೊತೆ. ಆ ರೀತಿ ಅದು ಒಣ ಇರೋವಾಗಲೇ ಈ ರೀತಿ ನಾನಿಲ್ಲೇ ಮಿಕ್ಸ್ ಮಾಡಿ ಇಟ್ಕೊಂಡಾನ ಇದನ್ನ. ಇವಾಗ ಸ್ವಲ್ಪ ನೀರು ಹಾಕೊಂತ ಇದನ್ನ ಹಿಟ್ಟನ್ನ ನಾವು ಕಲಸ್ಕೋಬೇಕು ನೋಡ್ರಿ. ಯಾವುದೇ ಕಾರಣಕ್ಕೂ ಒಮ್ಮೆ ನೀರು ಹಾಕಿ ಕಲಸ್ಕೊಳಕ್ ಹೋಗ್ಬೇಡ್ರಿ. ಈ ರೀತಿ ನಾವು ಸ್ವಲ್ಪ ನೀರು ಹಾಕೊಂತ ಇದನ್ನ ಕಿವುಚ್ಕೊಂತನ ನಾದ್ಕೋಬೇಕು. ಯಾಕಂದ್ರೆ ನಾವು ಯಾವ ರೀತಿ ಹಿಟ್ಟು ನಾದ್ತೇವಲ್ಲ ಆ ರೀತಿನ ಇಲ್ಲೇ ಚಪಾತಿ ಬರೋದು. ಈ ಹಿಟ್ಟನ್ನ ನಾವು ಜಾಸ್ತಿ ಚಪಾತಿ ತರ ಗಟ್ಟಿಯಾಗಿ ನಾದಕ್ ಹೋಗ್ಬಾರ್ದು. ನಾವು ಹೋಳಿಗೆ ಎಲ್ಲ ಮಾಡ್ಕೊಳ್ಳುವಾಗ ಮಾಡ್ತೇವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರ್ಬೇಕಷ್ಟ. ನಾನು ನಿಮಗೆ ತೋರ್ಸಾತನ ಇಲ್ಲಿ ಗೊತ್ತಾಗ್ತಿರ್ಬೋದು ನಿಮ್ಗೆ ಹಿಟ್ಟು ಯಾವ ರೀತಿ ಐತೆ ಅಂತೇಳಿ. ಈ ರೀತಿ ನಾನು ನಾದ್ಕೊಂಡಾದ್ಮೇಲೆ ಇದನ್ನ ಒಂದು 5 ನಿಮಿಷ ನಾವು ಇದನ್ನ ರೆಸ್ಟ್ ಮಾಡೋದಕ್ಕೆ ಇಟ್ಬಿಡೋಣ. ಅಷ್ಟೊತ್ತಿಗೆ ನಾವಿಲ್ಲೇ ಜೋಳದ ಹಿಟ್ಟನ್ನು ಕೂಡ ನಾದ್ಕೋಬಹುದು. 2 ನಿಮಿಷ ಆದ್ಮೇಲೆ ನಾನು ನಿಮಗೆ ಇಲ್ಲೇ ಜೋಳದ ಹಿಟ್ಟನ್ನ ತೋರ್ಸಾತನ ನೋಡಿ. ಇದು ಜಾಸ್ತಿ ಬಿಸಿ ಇರಲ್ಲ, ಸ್ವಲ್ಪ ಬಿಸಿ ಇರ್ತತಿ. ಈ ಹಿಟ್ಟನ್ನ ನಾನಿಲ್ಲೇ ಮತ್ತೊಂದು ಪ್ಲೇಟ್ಗೆ ಇಲ್ಲೇ ತೆಗೆದಿಟ್ಕೊಳಕತ್ತಾನಿ. ಇಲ್ಲಿ ಹಿಟ್ಟು ಬಿಸಿ ಇರೋದ್ರಿಂದ ಕೈಗೆ ನಾದ್ಕೊಳ್ಳುವಾಗ ಬಿಸಿ ಹತ್ತತಿ. ಆದ್ರಿಂದ ನಾನಿಲ್ಲಿ ಒಂದು ಬಟ್ಟಲ್ದೊಳಗ ನೀರ್ನ ಇಲ್ಲೇ ತಗೊಂಡ ನೋಡ್ರಿ. ಇದು ತಣ್ಣನ ನೀರು. ಇದನ್ನ ನಾವು ಕೈಗೆ ಹಚ್ಕೊಂತ ಇದನ್ನ ನಾದ್ಕೋಬೇಕು. ಈ ರೀತಿ ನಾವು ಕೈಗೆ ನೀರ್ ಹಚ್ಕೊಂತ ನಾದೋದ್ರಿಂದ ಯಾವುದೇ ಕಾರಣಕ್ಕೂ ಬಿಸಿ ಹತ್ತೋದಿಲ್ಲ. ಈ ಹಿಟ್ಟು ಆರಿಂದ ನಾವು ನಾದ್ಕೊಳಕ್ ಹೋಗ್ಬಾರ್ದು, ಯಾಕಂದ್ರೆ ಜಿಗಟ್ ಅನ್ನೋದು ಬರುದಿಲ್ಲ. ಇದನ್ನ ನಾವು ಬಿಸಿ ಇರೋವಾಗ್ಲೇನೆ ಸ್ವಲ್ಪ ನೀರು ಕೈಗೆ ಹಚ್ಕೊಂತ ಇದನ್ನ ನಾವು ನಾದ್ಕೊಳ್ಳೋದ್ರಿಂದ ಹಿಟ್ಟು ಚೆನ್ನಾಗಿ ಜಿಗಿ ಬರ್ತತಿ. ಈ ಜೋಳದ ಹಿಟ್ಟನ್ನ ನಾವು ಎಷ್ಟಾಗುತ್ತೋ ಅಷ್ಟು ಇದನ್ನ ಚೆನ್ನಾಗಿ ನಾದ್ಕೋಬೇಕು ನೋಡ್ರಿ. ಅಂದ್ರನಿಲ್ಲೇ ಚಪಾತಿ ಚೆನ್ನಾಗಿ ಬರೋದು. ನಾನಿಲ್ಲಿ ಈ ರೀತಿ ನಾದ್ಕೊಂಡು ಇಟ್ಕೊಂಡನಿ. ನಾವಲ್ಲಿ ಜೋಳದ ಹಿಟ್ಟನ್ನ ಕಲಸೋಷ್ಟೊತ್ತಿಗೆ ಇಲ್ಲಿ ಚಪಾತಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರ್ತತಿ. ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಮತ್ತೊಂದು 2 ನಿಮಿಷ ಇದನ್ನ ಚೆನ್ನಾಗಿ ಮೆತ್ತಗಾಗೋವರೆಗೂ ಇದನ್ನ ಮತ್ತೊಂದ್ಸಲ ಈ ರೀತಿ ನಾದ್ಕೊಂಡ್ಬಿಡೋಣ. ನಾನಿಲ್ಲೇ ತೋರ್ಸಾತ ನೋಡ್ರಿ. ಬರೇ ನಾವು 5 ನಿಮಿಷ ಇಟ್ಟಿದ್ದಕ್ಕೆ ಇದು ಇಷ್ಟು ಚೆನ್ನಾಗಿ ಹಿಟ್ಟು ನೆಂದತಿಲ್ಲೇ. ಈ ರೀತಿ ಕಲ್ಸ್ಕೊಂಡಾದ್ಮೇಲೆ ಇವಾಗ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಾವು ಚಪಾತಿ ಮಾಡೋದಕ್ಕೆ ಉಂಡೆ ಮಾಡ್ಕೊಂತೇವಲ್ಲ ಅದೇ ರೀತಿನ ಆದ್ರೆ ಸ್ವಲ್ಪ ಕಡಿಮೆ ತಗೊಂಡು ಈ ರೀತಿ ನಾವು ಉಂಡೆ ಮಾಡಿ ಇಟ್ಕೋಬೇಕು ನೋಡ್ರಿ. ಇವಾಗ ನಾನಿಲ್ಲೇ ಇದೇ ರೀತಿನ ಒಂದ್ 2-3 ಮಾಡಿಟ್ಕೊಂಡ್ಬಿಡ್ತಾನೆ. ಈ ರೀತಿ ನಾವು ಮಾಡೋದ್ರಿಂದ ಈ ಚಪಾತಿ ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೊಳಲ್ಲ, ಬೇಗ ಆಗ್ತತಿದು. ಆದ್ರಿಂದ ಈ ರೀತಿ ನಾವು ಎಲ್ಲಾ ಉಳ್ಳಿನೂ ಹರ್ಕೊಂಡ್ಬಿಡೋಣ. ನಾನಿಲ್ಲಿ ಈ ರೀತಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡನಿ. ಇವಾಗ ನಾವೇನ್ ಜೋಳದ ಹಿಟ್ಟಿಂದ ಮಾಡ್ಕೊಂಡಿದ್ವಲ್ಲ ಅದು ಸ್ವಲ್ಪ ಗಟ್ಟಿಯಾಗಿರ್ತತಿ, ಆಮೇಲೆ ಸ್ವಲ್ಪ ಬಿರುಸ್ತರ ಅನಿಸ್ತಿರ್ತತಿ ನಿಮ್ಗೆ. ಆದ್ರಿಂದ ಸ್ವಲ್ಪ ತಗೊಂಡು ಈ ರೀತಿ ಮತ್ತೊಂದ್ 2 ನಿಮಿಷ ಅದನ್ನ ಚೆನ್ನಾಗಿ ಮಿದ್ಕೋಬೇಕು ನೋಡ್ರಿ. ಈ ರೀತಿ ನಾವು ಮಿದ್ದೋದ್ರಿಂದ ಸಾಫ್ಟ್ ಆಗ್ತತಿ. ನಾವು ಲಟ್ಸೋ ಟೈಮ್ ಒಳಗ ಒಂದ ಕಡೆ ಹಿಟ್ಟು ಕುತ್ಕೊಳ್ಳಲ್ಲ, ಚೆನ್ನಾಗಿ ಬರ್ತತಿ. ಇದನ್ನು ಅಷ್ಟೇ ಇವಾಗ ಉಂಡೆ ಮಾಡಿ ಇಟ್ಕೊಂಡ್ಬಿಡೋಣ.
ನಾನಿಲ್ಲಿ ಒಂದು 4 ಈ ರೀತಿ ಉಂಡೆ ಮಾಡಿ ಇಟ್ಕೊಂತಾನೆ ನೋಡ್ರಿ. ನೀವು ಸೈಜ್ ಗೊತ್ತಾಗ್ತಿರ್ಬೋದು. ಇಲ್ಲೇ ನಾವು ಚಪಾತಿ ಎಲ್ಲ ಮಾಡ್ತೀವಲ್ಲ ಅದೇ ಸೈಜ್ ಒಳಗ ನಾನಿಲ್ಲೇ ಒಂದು 4 ಮಾಡಿ ಇಟ್ಕೊಂಡಾನಿ. ಜೋಳದ ಹಿಟ್ಟಿಂದ ಮಾತ್ರ ಒಮ್ಮೆ ಮಾಡಿ ಇಟ್ಕೊಳಕ್ ಹೋಗ್ಬೇಡ್ರಿ. ಸ್ವಲ್ಪ ಸ್ವಲ್ಪ 4, 5 ಈ ರೀತಿ ಮಾಡ್ಕೊಂಡ್ರ ಆಯ್ತು. ಇವೆರಡು ಹಿಟ್ಟನ್ನ ಬಳಸ್ಕೊಂಡು ಇವಾಗ ಚಪಾತಿ ಯಾವ ರೀತಿ ಮಾಡ್ಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾನಂತೀಗ. ಮೊದ್ಲಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಗೋಧಿ ಹಿಟ್ಟಿಂದು ಒಂದು ಉಳ್ಳೆನ ಸ್ವಲ್ಪ ಕೈಲೇನ ಅಗ್ಲ ಮಾಡ್ಕೊಂಡು ಅದ್ರ ಒಳಗಡೆನ ನಾವು ಜೋಳದ ಹಿಟ್ಟಿಂದ ಏನು ಉಂಡೆ ಮಾಡ್ಕೊಂಡಿದ್ವಲ್ಲ ಅವನ್ನ ಇಟ್ಟು ನಾನು ವಿಡಿಯೋದಲ್ಲಿ ತೋರ್ಸಾತನಲ್ಲ ಆ ರೀತಿ ನೀವು ಮಾಡ್ಕೊಂತ ಬರ್ಬೇಕು ನೋಡ್ರಿ. ನಾವು ಹೋಳ್ಗೆ ಎಲ್ಲ ತುಂಬ್ಕೊಂತೇವಲ್ಲ ಅದೇ ರೀತಿನ ತುಂಬಬೇಕು. ಆದ್ರ ಜೋಳದ ಹಿಟ್ಟು ಮಾತ್ರ ಯಾವ್ದೇ ಕಾರಣಕ್ಕೂ ಹೊರಗಡೆ ಕಾಣಬಾರ್ದು. ಆ ರೀತಿ ನಾವ್ ಇದನ್ನ ಕ್ಲೋಸ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ನಿಮ್ಗ ತೋರಿಸ್ತಾನೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ನಾನಿಲ್ಲೇ ಮಾಡ್ಕೊಂಡನ ಅಂತೇಳಿ. ಜೋಳದ ಹಿಟ್ಟಿಂದು ಮತ್ತು ಗೋಧಿ ಹಿಟ್ಟಿಂದು ಉಂಡೆ ಮಾಡ್ಕೊಂತಿರೋ ಟೈಮ್ ಒಳಗ ನೀವು ಜೋಳದ ಹಿಟ್ಕಿಂತ ಗೋಧಿ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ತಗೊಂಡ್ರ ಇಲ್ಲಿ ನಾವು ತುಂಬ್ಕೊಳ್ಳೋ ಟೈಮ್ ಒಳಗ ಯಾವ್ದೇ ಕಾರಣಕ್ಕೂ ಹಿಟ್ಟು ಹೊರಗಡೆ ಬರೋದಿಲ್ಲ. ಆಮೇಲೆ ಗೋಧಿ ಹಿಟ್ಟನು ಅಷ್ಟ ನೀವು ನಿಮ್ಗೆ ಟೈಮ್ ಇದ್ರೆ ಏನಾದ್ರೂ ಜಾಸ್ತಿ ಹೊತ್ತು ನೀವು ಎಷ್ಟು ಚೆನ್ನಾಗಿ ನೆನೆಸ್ತೀರೋ ಅಷ್ಟು ಚೆನ್ನಾಗಿ ಇವು ಚಪಾತಿ ಬರ್ತತಿ. ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನ ತೆಳುವಾಗಿ ನಾದ್ಕೊಂಡು ಒಂದು 5 ನಿಮಿಷ ನೆನೆಸಿದ್ದೆ ಅಷ್ಟ. ನೀವು ಒಂದ್ ವೇಳೆ ಹಿಟ್ಟೇನಾದ್ರೂ ಗಟ್ಟಿಯಾಗಿ ಚಪಾತಿ ತರ ನಾದ್ಕೊಂಡಿದ್ರ ಏನಿಲ್ಲ ಅಂದ್ರೂ ಒಂದ್ ಅರ್ಧ ತಾಸಾದ್ರೂ ನೆನೆಯೋದಕ್ ಬಿಡ್ರಿ. ನಾವ್ ಎಷ್ಟ್ ಚೆನ್ನಾಗಿ ನೆನೆಸ್ತೀವೋ ಅಷ್ಟ್ ಚೆನ್ನಾಗಿ ಬರ್ತತಿಲ್ಲೇ. ನಾನಿಲ್ಲಿ ಇದೇ ರೀತಿನ ಒಂದ್ 4 ಉಳ್ಳೆನ ತುಂಬ್ಕೊಂಡಿಟ್ಕೊಂಡಾನಿ. ಇದು ಜಾಸ್ತಿ ಟೈಮ್ ತಗೊಳಲ್ಲ ಮಾಡುವಾಗ. ಆದ್ರಿಂದ ಒಮ್ಮೆ ಒಂದ್ 4, 5 ಈ ರೀತಿ ನಾವು ತುಂಬ್ಕೊಂಡು ಮಾಡ್ಕೊಂಡ್ರ ಬೇಗ ಆಗ್ತತಿ. ಈ ತುಂಬಿರುವಂತ ಉಂಡೆನ ನಾನಿಲ್ಲೇ ಗೋಧಿ ಹಿಟ್ಟೊಳಗ ಎದ್ಬಿಟ್ಟು ಇವಾಗ ಲಟ್ಟಿಸ್ಕೊಂತ ನೋಡಿ. ನಾವ್ ಯಾವ ರೀತಿ ಚಪಾತಿ ಲಟ್ಟಿಸ್ತೇವಲ್ಲ ಅದೇ ರೀತಿನ ಲಟ್ಟಿಸ್ಕೋಬಹುದು. ನೀವು ಬೇಕಂದ್ರೆ ಇನ್ನ ಬೇಕಾದಂಗ ತೆಳ್ಳಗ ನೀವು ಲಟ್ಟಿಸಿದ್ರು ಯಾವ್ದೇ ಕಾರಣಕ್ಕೂ ಜೋಳದ ಹಿಟ್ಟು ಕೂಡ ಇಲ್ಲೇ ಹೊರಗಡೆ ಬರಲ್ಲ. ಆ ರೀತಿ ನೀವು ಇಲ್ಲೇ ತುಂಬ್ಕೊಂಡಿರ್ಬೇಕು. ಹಿಟ್ಟನು ಅಷ್ಟ ಫಸ್ಟಿಗೆ ಎಷ್ಟ್ ಹಾಕ್ತಿರಲ್ಲ ಅಷ್ಟ ಹಾಕೋರಿ. ಜಾಸ್ತಿ ಹಿಟ್ಟು ಹಾಕಿನೂ ಕೂಡ ಲಟ್ಸಾಕ್ ಹೋಗ್ಬೇಡ್ರಿ. ಇಲ್ಲಿ ಯಾವ್ದೇ ಕಾರಣಕ್ಕೂ ಹಿಟ್ಟು ಕೂಡ ಲಟ್ಟಣಿಗೆಗೇನು ಹತ್ತಂಗಿಲ್ಲ. ಒಂದ್ಸಲ ಹಿಟ್ಟು ಹಾಕಿದ್ರ ಸಾಕು. ನಾನಿಲ್ಲಿ ಈ ರೀತಿ ಮೀಡಿಯಂ ಆಗಿ ಇದನ್ನ ಲಟ್ಟಿಸಿಟ್ಕೊಂಡ ನೋಡ್ರಿ. ನಾನ್ ನಿಮ್ಗ ಇನ್ನೊಂದ್ಸಲ ಸಮೀಪದೊಳಗೆ ತೋರಿಸ್ತಾನೆ ನೋಡ್ರಿ. ಯಾವ್ದೇ ಕಾರಣಕ್ಕೂ ಜೋಳದ ಹಿಟ್ಟಿಲ್ಲೇ ಹೊರಗಡೆ ಬಂದಿಲ್ಲ. ಇವಾಗ ಎರಡನೇದ್ದು ಕೂಡ ನಾನು ನಿಮ್ಗ ಲಟ್ಟಿಸ್ಬಿಟ್ಟು ತೋರಿಸ್ತಾನೆ ನೋಡ್ರಿ. ಇದನ್ನ ನಾವು ಒಂದ್ ಮಾಡಿ ಒಂದ್ ಬೇಯಿಸ್ಬೇಕಂತಿಲ್ಲ. ಒಂದ ಸಲ ನೀವು ಇಷ್ಟು ಲಟ್ಟಿಸ್ಕೊಂಡು ಕೂಡ ನೀವು ಬೇಯಿಸ್ಕೋಬಹುದು. ನಾನಿಲ್ಲಿ ಅದೇ ರೀತಿನ ಒಂದ್ 2 ರಿಂದ 3 ಅಷ್ಟಿಲ್ಲೇ ಒಮ್ಮೆ ಮಾಡ್ಕೊಂಡು ಆಮೇಲೆ ಇದನ್ನ ಒಂದ ಸಲಾನ ಬೇಯಿಸ್ಕೊಂಡ್ಬಿಡ್ತಾನೆ. ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಟೈಮ್ ಇಲ್ಲೇ ಉಳಿತಾಯನೂ ಆಗ್ತತಿ, ಗ್ಯಾಸು ಕೂಡ ನಾವು ಸೇವ್ ಮಾಡ್ಬೋದು. ನಾನಿಲ್ಲಿ ಈ ರೀತಿಯಾಗಿ ಎರಡನೇದ್ದು ಕೂಡ ಲಟ್ಟಿಸಿಟ್ಕೊಂಡ ನೋಡ್ರಿ. ನೀವು ನೋಡ್ತಿರ್ಬೋದು ಇಲ್ಲಿ ಒಂದೊಂದು ಎಷ್ಟು ಚೆನ್ನಾಗಿ ಬಂದಾವಂತೇಳಿ. ನಿಮ್ಗೆ ಏನಾದ್ರೂ ದಂಡೆ ಎಲ್ಲ ನೀವು ದಪ್ಪಗ ಲಟ್ಸೋರಾದ್ರ ನೀವು ಈ ರೀತಿ ಒಂದ್ ಚಪಾತಿನ ಲಟ್ಟಿಸ್ಬಿಟ್ಟು ಅದ್ರ ಮಧ್ಯದಲ್ಲಿ ಒಂದ್ ಪ್ಲೇಟ್ನ ಇಟ್ಟು ಈ ರೀತಿ ನೀವು ಮಾಡ್ಕೋಬಹುದು ನೋಡ್ರಿ. ಈ ರೀತಿ ನೀವು ಮಾಡೋದ್ರಿಂದ ಒಂದ ಅಳತಿ ಒಳಗ ನಿಮ್ಗ ಚಪಾತಿಗಳು ರೆಡಿ ಆಗ್ತಾವು. ಈ ತೆಗೆದಿರುವಂತ ಉಳಿದಿರೋ ಹಿಟ್ಟನ್ನ ನಾನಿಲ್ಲೇ ಇನ್ನೊಂದ್ಸಲ ನಾದ್ಕೊಂಡ್ಬಿಡ್ತಾನೆ. ಇವಾಗ ನೋಡ್ರಿ ಚಪಾತಿ ಒಂದ ಸೈಜ್ ಒಳಗ ದುಂಡಗ ಎಷ್ಟು ಪರ್ಫೆಕ್ಟ್ ಆಗಿ ಬಂದತಂತ ಹೇಳಿ. ಇದು ಅಷ್ಟ ಈ ದಂಡಿ ಎಲ್ಲ ದಪ್ಪಗ ಲಟ್ಸೋರು ಈ ಮೆಥಡ್ ನ ನೀವು ಫಾಲೋ ಮಾಡ್ಬೋದು. ಇವಾಗ ಈ ಲಟ್ಸಿರುವಂತ ಚಪಾತಿನ ನಾನು ನಿಮ್ಗ ಬೇಯಿಸ್ಬಿಟ್ಟು ತೋರಿಸ್ತೇನೆ ನೋಡ್ರಿ. ಹಂಚು ಚೆನ್ನಾಗಿ ಬಿಸಿ ಆದ್ಮೇಲೆ ನಾವು ಈ ಚಪಾತಿನ ಹಾಕೋಬೇಕು. ಈ ರೀತಿ ನೀವು ನೋಡ್ತಿರ್ಬೋದಲ್ಲಿ ಸ್ವಲ್ಪ ಗುಳ್ಳೆಗಳು ಬರ್ತಾ ಇದೆ ಅನ್ನೋ ಟೈಮ್ ಒಳಗ ನಾವ್ ಇದನ್ನ ಹೊಳ್ಳಿಸ್ಬಿಟ್ಟು ಹಾಕೋಬೇಕು ನೋಡ್ರಿ. ಇವಾಗ ಹೈ ಫ್ಲೇಮ್ ಒಳಗ ಇಟ್ಕೊಂಡು ಇದನ್ನ ಬೇಯಿಸ್ಕೋಬೇಕಾಕತ್ ನಾವು. ನೀವು ನೋಡ್ತಿರ್ಬೋದು ಇಲ್ಲಿ ಚಪಾತಿ ಚೆನ್ನಾಗಿ ಉಬ್ಬಿ ಬರಾಕತ್ತತಿ. ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಒಂದು ಹನಿ ಎಣ್ಣೆ ಕೂಡ ಇಲ್ಲಿ ಬೇಯಿಸೋದಕ್ಕ ಬಳಸಿಲ್ಲ. ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ ಹೇಳಿ. ಇವಾಗ ಎರಡೂ ಕಡೆ ನೀಟಾಗ ನಾವ್ ಇದನ್ನ ಬೇಯಿಸ್ಕೊಂಡ್ಬಿಡೋಣ. ಯಾವುದೇ ಕಾರಣಕ್ಕೂ ಹಸಿ ಬಿಸಿ ತರ ಇರಾಕ್ ಹೋಗ್ಬಾರ್ದು. ಆ ರೀತಿ ನಾವಿಲ್ಲಿ ಈ ರೀತಿ ಸ್ಪೂನ್ಲೆ ಒತ್ತಿ ಒತ್ತಿ ಇದನ್ನ ಎರಡೂ ಕಡೆ ಬೇಯಿಸ್ಕೊಂಡ್ರ ಜೋಳದ ಹಿಟ್ಟು ಮತ್ತ ಗೋಧಿ ಹಿಟ್ಟಿನ ಚಪಾತಿ ರೆಡಿ ಆಗ್ಬಿಡ್ತಾವ್ ನೋಡ್ರಿ. ನೋಡ್ತಿರ್ಬೋದು ನೀವು ಎಷ್ಟು ಸೂಪರ್ ಆಗಿ ಚಪಾತಿ ಬಂದದಂತ ಹೇಳಿ. ನಾನಿಲ್ಲಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ ಆಗೈತಿ ಇದನ್ನ. ಇವಾಗ ಇದನ್ನ ಹಂಚಿಂದ ತಕೊಂಡ್ಬಿಡ್ತಾನೆ ನೋಡ್ರಿ. ಈ ಚಪಾತಿನ ಬೇಯಿಸೋದಕ್ಕೆ ನೀವು ಈ ಟ್ರಿಕ್ ನ ಫಾಲೋ ಮಾಡಿದ್ರ ಪೂರಿ ತರ ಉಬ್ಬಿ ಬರ್ತತಿ. ಯಾವಾಗ ನಾವು ಚಪಾತಿ ಹಾಕಿದ್ಮೇಲೆ ಈ ರೀತಿ ಗುಳ್ಳೆಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತತಲ್ಲ ಅವಾಗ ನೀವು ಇನ್ನೊಂದ್ ಸೈಡ್ ಇದನ್ನ ಹೊಳ್ಳಿಸಿ ಹಾಕೊಂಡ್ಬಿಡ್ಬೇಕು. ಹಾಕೊಂಡು ಆಮೇಲೆ ಒಂದ್ ಸ್ಪೂನ್ ಇಂದ ನಾವು ಈ ರೀತಿ ಒತ್ತಿ ಒತ್ತಿ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಈ ರೀತಿ ಪೂರಿ ತರ ಉಬ್ಬಿ ಬರುವಂತ ಚಪಾತಿ ರೆಡಿ ಆಗ್ತಾವ್ ನೋಡ್ರಿ. ಇದೇ ರೀತಿನ ನಾನಿಲ್ಲೇ ಚಪಾತಿನ ಇಷ್ಟು ಮಾಡಿ ಬೇಯಿಸಿಟ್ಕೊಂಡನಿ. ಇವಾಗ ಇದು ಯಾವ ರೀತಿ ಚಪಾತಿ ಬಂದತ್ತಂತ ನಿಮ್ಗ ತೋರಿಸ್ತೇನೆ ನೋಡ್ರಿ. ಇವಾಗ ನಾನು ಒಳಗಡೆ ಯಾವ ರೀತಿ ಪದರ್ ಬಂದಾವ ಅಂತ ನಾನು ನಿಮ್ಗೆ ತೋರಿಸ್ತೇನೆ ನೋಡ್ರಿ.
ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಸೂಪರ್ ಆಗಿ ಚಪಾತಿಗಳು ಬಂದಾವ ಅಂತ ಹೇಳಿ. ನಿಮ್ಗೆ ತಿನ್ನೋವಾಗ ಅಷ್ಟೇ ಯಾವುದೇ ಕಾರಣಕ್ಕೂ ಅನ್ಸಲ್ಲ ನಾವು ಒಳಗಡೆ ಜೋಳದ ಹಿಟ್ಟು ಹಾಕಿ ಚಪಾತಿನ ಮಾಡೇವೆ ಅಂತ ಹೇಳಿ. ಕೆಲವೊಬ್ರಿಗೆಲ್ಲ ಒಂದ್ 2 ಚಪಾತಿ ತಿಂದ್ರೆ ಹೀಟ್ ಆಗ್ತಿರ್ತತಿ. ಈ ರೀತಿ ನೀವು ಜೋಳದ ಹಿಟ್ಟನ್ನ ತುಂಬಿಬಿಟ್ಟು ಚಪಾತಿ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಹೀಟ್ ಆಗೋದಿಲ್ಲ. ಆರಾಮಾಗಿ ನೀವು ಹೊಟ್ಟೆ ತುಂಬುವಷ್ಟು ಕೂಡ ಇದನ್ನ ತಿನ್ಬೋದು. ಈ ರೆಸಿಪಿ ನಿಮಗೇನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗ ಹೈಪ್ ಆಪ್ಷನ್ ಇರ್ತತಿ, ಹೈಪ್ ಮಾಡಿ. ಧನ್ಯವಾದಗಳು.